ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ CWMA ಏನೋ ಆದೇಶವನ್ನ ಕೊಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಕಾವೇರಿಗೋಸ್ಕರ ಈಗ ಕಿಚ್ಚು ಹೊತ್ತಿ ಉರಿತಾ ಇದೆ. ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಿಕ್ಕೆ CWMA ಏನೋ ಆದೇಶವನ್ನು ಹೊರಡಿಸಿದೆ. ನಾಳೆ ಕರ್ನಾಟಕ ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ದಿನಾಂಕವನ್ನು ನಿಗದಿ ಮಾಡ್ತೀವಿ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರ್ದು ಅಂತ ಕನ್ನಡ ಪರ ಹೋರಾಟಗಾರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ಬಂದ್ ಮಾಡಲಿಕ್ಕೆ ಸಂಘಟನೆಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಇದೇ ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಬಂದ್ ಮಾಡಿದ್ರು, ಕನ್ನಡ ಪರ ಸಂಘಟನೆಯವರು ಮಾಡಿದ್ರು. ಈಗ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಹನಿ ನೀರು ಕೂಡ ಬಿಡಬಾರ್ದು, ನಮ್ಮಲ್ಲೇ ನೀರಿಲ್ಲ, ನಮ್ಮಲ್ಲೇ ಜಲಾಶಯ ಈಗ ಖಾಲಿ ಆಗಿದೆ, ಹೆಂಗೆ ನೀವು ನೀರು ಬಿಡಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲಿಯ ರೈತರಿಗೆ ನೀವು ನೀರು ಕೊಡೋದು ಬಿಟ್ಕೊಂಡು ನೆರೆಯ ರಾಜ್ಯದ ರೈತರಿಗೆ ನೀವು 2ನೇ ಬೆಳೆ ಬೆಳೀಲಿಕ್ಕೆ 3ನೇ ಬೆಳೆ ಬೆಳೀಲಿಕ್ಕೆ ನೀರು ಕೊಡೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕನ್ನಡ ಪರ ಹೋರಾಟಗಾರರು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು. ಮೊನ್ನೆಯಿಂದನೂ ರೈತರಿಗೆ ಬೆಂಬಲವಾಗಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಈಗ ಭಾಳ ಹುಷಾರಾಗಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಎದುರಾಗ್ತಾ ಇದೆ. ಯಾಕಂದರೆ ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಪ್ರತಿಭಟನೆ ಮಾಡಿದರು, ಮೊನ್ನೆನೂ ಪ್ರತಿಭಟನೆ ಮಾಡಿದರು, ಇವತ್ತೂ ಆ ಪ್ರತಿಭಟನೆ ಮುಂದುವರಿತಾ ಇದೆ. ಆಲ್ರೆಡಿ ಇವಾಗ CWMA ಆದೇಶ ಬೇರೆ ಹೊರಡಿಸಿದೆಯಲ್ಲ, ಸರ್ಕಾರದ ಮುಂದಿನ ನಡೆ ಏನು? ಸುಪ್ರೀಂ ಕೋರ್ಟ್ ಕದ ಏನಾದರೂ ತಟ್ಟುತ್ತಾ, ಅಥವಾ ತಮಿಳುನಾಡು ಮುಖ್ಯಮಂತ್ರಿಯವರ ಜೊತೆ ಚರ್ಚೆಯನ್ನು ಮಾಡಿ ಮೀಟಿಂಗ್ ಮಾಡಿ ಏನಾದರೂ ಇವರೇ ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾರಾ? ಈಗ ಸಾಕಷ್ಟು ಗೊಂದಲಗಳಂತೂ ಇದ್ದಾವೆ. ಒಟ್ಟಿನಲ್ಲಿ ರೈತರ ಜೊತೆಗೆ ಈಗ ಕನ್ನಡ ಪರ ಹೋರಾಟಗಾರರು ಜಿಲ್ಲೆಯಲ್ಲಿ ರಸ್ತೆಯನ್ನು ತಡೆದು ಈಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟವನ್ನು ಮಾಡುವ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡುವ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ನಾಳೆ ಕರ್ನಾಟಕ ಬಂದ್ ಯಾವತ್ತು ಮಾಡಬೇಕು, ನಾವು ಈಗ ಬಂದ್ ಮಾಡಲಿಕ್ಕಂತೂ ನಿರ್ಧಾರ ಮಾಡಿದ್ದೀವಲ್ವಾ, ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಒಂದು ಡಿಸೈಡ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕರ್ನಾಟಕ ಬಂದನ್ನು ಮಾಡಿ ರಸ್ತೆಯನ್ನು ತಡೆದು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಕನ್ನಡ ಪರ ಹೋರಾಟಗಾರರು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ರು. ಹಾಗಾಗಿ ರೈತರಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಮೊದಲು ಧ್ವನಿಗೂಡಿಸೋದೇ ಕನ್ನಡ ಪರ ಹೋರಾಟಗಾರರು. ಸರ್ಕಾರವನ್ನು ಇವತ್ತು ಎಚ್ಚರಿಸ್ತಾ ಇರುವಂಥದ್ದೇ ಕನ್ನಡ ಪರ ಹೋರಾಟಗಾರರು. ಮೊನ್ನೆಯಿಂದನೂ ಕೂಡ ಮಂಡ್ಯದಲ್ಲೂ ಕೂಡ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಹೋರಾಟ ಮಾಡ್ತಾ ಇದ್ರು ರೈತರು. ಅಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರು ಬೆಂಬಲವನ್ನು ಕೊಟ್ಟರು. ಈಗ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಸಭೆಗಳ ಮೇಲೆ ಸಭೆ ಆಗ್ತಾ ಇದ್ದಾವೆ ಇದೇ ಕಾವೇರಿ ವಿಚಾರದಲ್ಲಿ, ಇನ್ನೊಂದು ಕಡೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಈಗ ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ಯಾವ ರೀತಿ ಅಂತ ಒಂದು ಕಡೆ ಈಗ ಸರ್ಕಾರದವರು ಸ್ಪೆಷಲಿ DK ಶಿವಕುಮಾರ್ ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ.